ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, BCCI ಸೆಕ್ರೆಟರಿ ದೇವಜಿತ್ ಸೈಕಿಯಾ ಅವರು ಒಂದು ಬ್ರೇಕಿಂಗ್ ಅಪ್ಡೇಟ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಏನಂತಂದ್ರೆ KKR ತಂಡದಿಂದ ಮುಸ್ತಫಿಜುರ್ ರೆಹಮಾನ್ ಕೈ ಬಿಡುವಂತೆ ಸೂಚನೆ ನೀಡಿದ್ದಾರೆ ಗೈಸ್. ಯೂಸ್ ಅಮೌಂಟ್ಗೆ ಇವರು KKR ತಂಡಕ್ಕೆ ಬಂದಿದ್ರು. ಈ ಮುಸ್ತಫಿಜುರ್ ರೆಹಮಾನ್ ಅವರು ಆಲ್ಮೋಸ್ಟ್ ನೈನ್ ಪ್ಲಸ್ ಕ್ರೋರಿಂದ ಏನೋ KKR ತಂಡದವರು ಇವ್ರನ್ನ ಪರ್ಚೇಸ್ ಮಾಡಿರ್ತಾರೆ. ಆದ್ರೆ ಈ ಒಂದು ವಿಚಾರ KKR ತಂಡಕ್ಕೆ ಹೆವಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ನನ್ನ ಪ್ರಕಾರ ಆನೆಸ್ಟ್ಲಿ ಹೇಳ್ತೀನಿ ಗೈಸ್, ಇಷ್ಟೇ ಅಂತ ಅನ್ಕೊಂತೀನಿ. ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆಯಲ್ವಾ, ಇದು ಭಾರತದವ್ರಿಗೆ ತುಂಬಾ ಅಂದ್ರೆ ತುಂಬಾ ನೋವು ಉಂಟ ಮಾಡಿದೆ. ಆದ್ರಿಂದ ಬಾಂಗ್ಲಾದೇಶಿ ಪ್ಲೇಯರ್ಗಳು ಯಾವುದೇ ಒಂದು ಪ್ಲೇಯರ್ಗಳನ್ನು IPL ತಂಡಗಳಲ್ಲಿ ಪರ್ಚೇಸ್ ಮಾಡಂಗಿಲ್ಲ ಅಂತ ಈ ಒಂದು ಸೂಚನೆ ತಗೊಂಡಿದ್ದಾರೆ, ಈ ಒಂದು ಮುನ್ಸೂಚನೆ ತಗೊಂಡಿದ್ದಾರೆ ಅಂತ ನನ್ಗನ್ಸುತ್ತೆ ಪರ್ಸನಲ್ ಆಗಿ. ನಿಮ್ಗೆ ಏನ್ ಅನ್ಸುತ್ತೆ? ಈ ವಿಷಯ ಒಂದು KKR ತಂಡಕ್ಕೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಒಳ್ಳೆ ಪ್ರೀಮಿಯರ್ ಬೌಲರ್ ಅಂತಾನೆ ಹೇಳ್ಬೋದು ಗೈಸ್. KKR ತಂಡದಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಆಡೋಂತ ಪಕ್ಕಾ ಪ್ಲೇಯರು ಮುಸ್ತಫಿಜುರ್ ರೆಹಮಾನ್. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮುಸ್ತಫಿಜುರ್ ರೆಹಮಾನ್. ನಿಮ್ಗೆ ಏನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಒಂದು ಪ್ಲೇಯರ್ನ ತೆಗೆದಾಕಿ ಇನ್ನೊಬ್ಬ ಪ್ಲೇಯರ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಅಂತ BCCI ಕಡೆಯಿಂದ ನೋಟಿಸ್ ಹೋಗಿದೆ KKR ತಂಡಕ್ಕೆ ಅಂತಾನೆ ಹೇಳ್ಬೋದು. 2026 ಈ ವರ್ಷದ T20 ವರ್ಲ್ಡ್ ಕಪ್ಗೆ ಸೌತ್ ಆಫ್ರಿಕಾ ತಂಡದ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ ಗೈಸ್. ಆ ಸ್ಕ್ವಾಡ್ ಅಲ್ಲಿ ಯಾರಿಗೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಮೊದಲನೇದಾಗಿ ಆಡರ್ ಮಾರ್ಕ್ರಮ್ ಅವರು ಕ್ಯಾಪ್ಟನ್ ವಹಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇವಿಡ್ ಮಿಲ್ಲರ್ ಇರ್ತಾರೆ, ಡಿವಾಲ್ಡ್ ಬ್ರೇವಿಸ್ ಇದ್ದಾರೆ, ಮತ್ತೆ ತನ್ಜೈ ಜೋರ್ಜಿ ಇದ್ದಾರೆ, ಆಮೇಲೆ ಜಾನ್ಸನ್ ಸ್ಮಿತ್ ಇದ್ದಾರೆ, ಕ್ವಿಂಟನ್ ಡಿಕಾಕ್ ಇದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ. ಮತ್ತೆ ಆಲ್ರೌಂಡ್ ಕ್ಯಾಟಗರಿಲಿ ಬಾಷ್ ಇದ್ದಾರೆ, ಪೆರಾರಿ ಇದ್ದಾರೆ, ಮಾರ್ಕೋ ಜಾನ್ಸನ್ ಇದ್ದಾರೆ, ಜಾರ್ಜ್ ಲಿಂಡೆ ಇದ್ದಾರೆ. ಮತ್ತೆ ಬೌಲಿಂಗ್ ವಿಭಾಗದಲ್ಲಾದ್ರೆ ಲುಂಗಿ ಎಂಗಿಡ್ ಇದ್ದಾರೆ, ಆಮೇಲೆ ಹೆನ್ರಿಚ್ ನೋಡ್ತಿದೆ ಇದ್ದಾರೆ, ಕೇಶವ್ ಮಹಾರಾಜ್ ಇದ್ದಾರೆ, ಮತ್ತೆ ರಬಾಡಾ ಇದ್ದಾರೆ, ಮಪಾಕ ಇದ್ದಾರೆ. ನೆಕ್ಸ್ಟ್ ನನ್ಗೆ ಅನ್ಸುತ್ತೆ ಗೈಸ್, ಈ ಒಂದು ಸ್ಕ್ವಾಡ್ ಅಲ್ಲಿ ಇಬ್ರು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಮಿಸ್ ಆಗಿದ್ದಾರೆ ಅಂತ ಅನ್ಸುತ್ತೆ ಗೈಸ್. ಯಾರಪ್ಪ ಅಂತಂದ್ರೆ ಕ್ರಿಸ್ಟನ್ ಸ್ಟಬ್ಸು ಮತ್ತೆ ರಿಯಾನ್ ಟ್ರಿಕರ್ಟನ್. ಇವರಿಬ್ರು ಒಳ್ಳೆ ಫಾರ್ಮಲ್ ಇದ್ರು, ಆದ್ರೆ ಯಾಕಪ್ಪ ತೆಗೆದಾಕಿದ್ದಾರೆ ಅಂತ ನಂಗೆ ರೀಸನ್ ಗೊತ್ತಿಲ್ಲ. ನನ್ಗನ್ಸುತ್ತೆ ಗೈಸ್, ಈ ಟೀಮು ಪಕ್ಕಾ ಸೂಪರ್ 4ಗೆ ಸೆಲೆಕ್ಟ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಗೈಸ್. ನಿಮ್ಗೆ ಗೊತ್ತಲ್ವಾ 2024ರಲ್ಲಿ ಇಂಡಿಯಾದವ್ರಿಗೆ ಯಾವ ತರ ಬಾಯಿಗೆ ಬರ್ಸಿದ್ರು ಅಂದ್ರೆ, ನನ್ಗಂತೂ ಪಕ್ಕ ಹೋಯ್ತಪ್ಪ ಈ ಸಲ ಕಪ್ಪು ಸೌತ್ ಆಫ್ರಿಕಾಗೆ ಅಂತ ಅನ್ಕೊಂಡಿದ್ದೆ. ಚೋಕರ್ಸ್ ಅಂತಾನೆ ಹೇಳ್ಬೋದು ಗೈಸ್. ಎವ್ರಿ ಸೆಮಿಫೈನಲ್ ಬರ್ತಾರೆ, ಫೈನಲ್ಗೂ ಬರ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಲಕ್ಗೆ ಕೈ ಕೊಡುತ್ತೆ ಅವ್ರಿಗೆ ಅಂತ ಅನ್ಸುತ್ತೆ. ಹೋದ್ ಸಲ ನಮ್ಗೆ T20 ವರ್ಲ್ಡ್ ಕಪ್ ಅಲ್ಲಿ ಪಕ್ಕ 100% ಸೌತ್ ಆಫ್ರಿಕಾದವ್ರಿಗೆ ಗೆಲ್ತಾರೋ ಅಂತ ಎಲ್ಲೋ ಒಂದ್ ಕಡೆ ಭಾರತಕ್ಕೆ ವರದಾನ ಆಯ್ತು. ನಮ್ಗೆ ಸಿಕ್ಕಾಪಟ್ಟೆ ಒಂದು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಯಾವ ತರ ಹಿಡಿದ್ರು ಅಂದ್ರೆ ವರ್ಲ್ಡ್ ಕಪ್ನೇ ಹಿಡಿದ್ರು ಅಂತ ನಂಗೆ ಆ ತರ ಫೀಲ್ ಆಯ್ತು. ಇದರಿಂದ ನಂಗೆ ಸೌತ್ ಆಫ್ರಿಕರು ಈ ಒಂದು ಸ್ಕ್ವಾಡ್ ನೋಡ್ತಾ ಇದ್ರೆ 100% ಸೂಪರ್ 4ಗೆ ಕ್ವಾಲಿಫೈ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಈ ಟೀಮ್ ಬಗ್ಗೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇವ್ರೇನು ಎಲ್ಲ ಒಂದು ಅಂದ್ರೆ ಹೆವಿ ಟಫ್ ಕಾಂಪಿಟೇಟರ್ ಅಂತ ನನಗೆ ಅನಿಸ್ತಾ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಇಂಡಿಯಾ ಅಷ್ಟು ಹೋಲಿಕೆ ಮಾಡಿದ್ರೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನ್ಸುತ್ತೆ. ಇವ್ರೇನ ಅಂತ ಎಲ್ಲ ಒಂದು ICC ಇವೆಂಟ್ಗಳು ಏನಿದೆಯಲ್ಲ, ಈ ICC ಕಡೆಯಿಂದ ಎಲ್ಲ ಒಂದು ICC ಟ್ರೋಫಿ ಗೆಲ್ಲೋದ್ರಲ್ಲಿ ಫೇವ್ರೇಟ್ ಆಗಿರ್ತಾರೆ, ಆದ್ರೆ ಕಪ್ ಮಾತ್ರ ಗೆಲ್ಲೋದಿಲ್ಲ. ಲಾಸ್ಟ್ ಒಂದು ಟೆಸ್ಟ್ ಚಾಂಪಿಯನ್ಸ್ ಅಲ್ಲಿ ಮಾತ್ರ ಇವ್ರೊಂದು ಕಪ್ ಗೆದ್ದಿದ್ದಾರೆ ಅಷ್ಟೇ. ಅದ್ ಬಿಟ್ರೆ ಇನ್ ಯಾವುದೇ ತರದಂತ ಕಪ್ಪುಗಳನ್ನ ಸೌತ್ ಆಫ್ರಿಕಾ ಗೆದ್ದಿಲ್ಲ. ನನ್ಗಂತ ಆನೆಸ್ಟಾಗಿ ಹೇಳ್ತಾ ಇದೀನಿ, ಸಿ ಟೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆಂತಂದ್ರೆ ಹೆವಿ ಟಫ್ ಫೈಟ್ ಕೊಡ್ತಾರೆ. ಪ್ರತಿಯೊಂದು ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಸಖತ್ ಟಫ್ ಕೊಡ್ತಾರೆ. ಯಾವುದೇ ಒಂದು ಸ್ವಲ್ಪ ಸಮಯದಲ್ಲೂ ಬಿಟ್ಕೊಡೋದಿಲ್ದಿರೋಂಥ ಟೀಮ್ ಆಗಿರುತ್ತೆ ಸೌತ್ ಆಫ್ರಿಕಾ ಟೀಮು. ನಿಮ್ಗೆ ಏನನ್ಸುತ್ತೆ ಈ ಸೌತ್ ಆಫ್ರಿಕಾ ಟೀಮ್ ಕಪ್ ಗೆಲ್ಲೋದ್ರಲ್ಲಿ ಸಖತ್ ಮುಂದೆ ಯಾವ ತರ ಪಾತ್ರ ವಹಿಸ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿಗೆ ಏನ್ ಮಾಡ್ತಾ ಗೈಸ್. ಬಾಯ್.